ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಜೊತೆಗೆ ಇದು ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ. ಇನ್ನು ವಿನಯ್ ಸೋಮಯ್ಯ ಫ್ಯಾಮಿಲಿ ಮೇಲೆ ಪೊಲೀಸ್ನವರು ಈಗ ಕಣ್ಣು ಹಾಕಿದ್ದಾರೆ. ಅಂದರೆ ಇಲ್ಲಿ ಕೊಲೆ ಆರೋಪಿಯನ್ನು ಕಂಡು ಹಿಡಿದಾನೆ. ವಿನಯ್ ಸೋಮಯ್ಯ ಫ್ಯಾಮಿಲಿನ ವಿಚಾರಣೆಗೆ ಈಗ ಪೊಲೀಸ್ನವರು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ವಿನಯ್ ಕುಟುಂಬಸ್ಥರ ವಿಚಾರಣೆಗೆ ಈಗಾಗಲೇ ಖಾಕಿ ಪಡೆ ಮುಂದಾಗಿದೆ. ಆರೋಪಿ ಈಗ ಆರೋಪಿಯನ್ನು ಒಂದು ಕಡೆ ಪತ್ತೆ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ ಪೊಲೀಸ್ನವರು. ಇದು ಮಂದಗತಿಯಲ್ಲಿ ಸಾಗ್ತಾ ಇದೆ ವಿಚಾರಣೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಆರೋಪಿಯನ್ನು ಪತ್ತೆ ಮಾಡದೆ ಮೃತನ ಕುಟುಂಬಸ್ಥರ ವಿಚಾರಣೆಗೆ ಮುಂದಾಗ್ತಾ ಇದ್ದಾರೆ. ಆರೋಪಿ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹೆಣ್ಣೂರು ಪೊಲೀಸ್ನವರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ವಿನಯ್ ಆತ್ಮಹತ್ಯೆ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಒಂದು ಲೆಕ್ಕದಲ್ಲಿ ಅನುಮಾನಕ್ಕೂ ಎಡೆ ಮಾಡಿಕೊಡ್ತಾ ಇದೆ. ಆದರೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿಲ್ವಾ ಹೆಣ್ಣೂರು ಪೊಲೀಸ್ನವರು? ಇದು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತಹ ಸಿಕ್ಕಿರುವಂತಹ ಟ್ವಿಸ್ಟ್. ಇದು ಬಿಜೆಪಿ ಕಾರ್ಯಕರ್ತ ವಿನಯ್ ಆಲ್ರೆಡಿ ಡೆತ್ ನೋಟನ್ನು ಬರೆದಿದ್ರು. ಆ ಡೆತ್ ನೋಟ್ನಲ್ಲಿ ಏನು ಬರೆದಿದ್ರು ಮೀನ್ಸ್ ಕಾಂಗ್ರೆಸ್ನ ಕೊಡಗು ಭಾಗದ ಶಾಸಕ ಪೊನ್ನಣ್ಣವರ ಅತ್ಯಾಪ್ತನೇ ಕಾರಣ ನನ್ನ ಸಾವಿಗೆ. ಪೊಲೀಸರ ಕೈ ಸೇರ್ತಾ ಇದೆ ಮರಣೋತ್ತರ ಪರೀಕ್ಷೆಯ ವರದಿ. ಮರಣೋತ್ತರ ಪರೀಕ್ಷೆ ವರದಿ ಪರಿಶೀಲನೆಗೆ ಈಗಾಗಲೇ ಖಾಕಿ ಪಡೆ ಕೂಡ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿನಯ್ ಸಾವಿನ ನಿಖರ ಸಮಯ, ಮೃತದೇಹ ಸಿಕ್ಕಿರುವ ಸ್ಥಿತಿ, ಅನೇಕ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನು ಪೊಲೀಸ್ನವರು ನಡೆಸ್ತಾರೆ. ಇನ್ನು ಪೊಲೀಸ್ನವರ ಕೈ ಸೇರಿದ ನಂತರ ತನಿಖೆ ಏನಾದರೂ ಚುರುಕುಗೊಳ್ತದ? ಮರಣೋತ್ತರ ಪರೀಕ್ಷೆ ಆದ ನಂತರ ಏನಾದರೂ ಈಗ ತನಿಖೆಗೆ ಏನಾದರೂ ಟ್ವಿಸ್ಟ್ ಸಿಗ್ತದ? ಕಾದು ನೋಡಬೇಕಾಗಿದೆ. ಪೊನ್ನಣ್ಣ ಆಪ್ತ ತೆನ್ನೀರ್ ಮೈನಾ ಇವರು ಹೆಸರು ಕೂಡ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಡೆತ್ ನೋಟ್ನಲ್ಲಿ ಏನೇನಿದೆ ಅನ್ನುವಂಥ ಅಂಶ ಕೂಡ ಗಮನಿಸ್ತಾ ಇದ್ದೀರಾ. ಮಂತಾರಗೌಡ ಆವಾಜ್ ಹಾಕಿದ್ರು, ರಾಜಕೀಯ ಪ್ರೇರಿತ FIRಗೆ ನನ್ನ ಸಾವು ಪಾಠವಾಗಬೇಕು, ಪೊಲೀಸ್ನವರು ಸ್ವಲ್ಪ ವಿಚಾರ ಮಾಡಿ FIR ಹಾಕಬೇಕು, ಪೊಲೀಸ್ನವರು ಸುಮ್ಮನೆ FIR ಹಾಕುವುದು ಎಷ್ಟು ಸಮಂಜಸ ಅಂತ ಒಂದು ಕಡೆ ಅವರು ಡೆತ್ ನೋಟ್ನಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಮಠದಲ್ಲಿ 300 ಕೋಟಿ ರೂಪಾಯಿ ದರೋಡೆಗೆ ಯತ್ನ ನಡೆದಿದೆ. ಶಿವಮೊಗ್ಗದ ಮಠದಲ್ಲಿ 300 ಕೋಟಿ ರೂಪಾಯಿ ದರೋಡೆಗೆ ಯತ್ನ. ಮಠದಲ್ಲಿ 300 ಕೋಟಿ ರೂಪಾಯಿ ಇದೆ ಅಂತ ತಿಳಿದು ಕಳ್ಳತನಕ್ಕೆ ಮುಂದಾಗಿದ್ರು ಕಳ್ಳರು. ಇದು ತೀರ್ಥಹಳ್ಳಿ ತಾಲೂಕಿನ ಮಹಿಷಿ ಗ್ರಾಮದ ಉತ್ತರಾದಿ ಮಠ. ಇದು ಉತ್ತರಾದಿ ಮಠದಲ್ಲಿದ್ದ ಉಸ್ತುವಾರಿ ಕುಮಾರ ಆಚಾರ್ಯ. ಆದರೆ ಇಲ್ಲಿ ಕಳ್ಳತನಕ್ಕೆ ಮುಂದಾಗಿದ್ರು ಕಳ್ಳರು. ಮಠದಲ್ಲಿದ್ದವರಿಗೆ ಹೆದರಿಸಿ ಹಲ್ಲೆ ಮಾಡಿ ಕಳ್ಳತನಕ್ಕೆ ಮುಂದಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉತ್ತರಾಧಿಕಾರಿ ಮಠದಲ್ಲಿದ್ದಂಥ ಉಸ್ತುವಾರಿಯ ಹೆಸರು ಕುಮಾರ್ ಆಚಾರ್ಯ. ಮಠದಲ್ಲಿದ್ದವರಿಗೆ ಹೆದರಿಸಿ ಮತ್ತು ಹಲ್ಲೆ ಮಾಡಿ ಕಳ್ಳತನಕ್ಕೆ ಮುಂದಾಗಿದ್ರು. 50,000 ನಗದು, CCTVಯ DVR, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಕದ್ದು ಎಸ್ಕೇಪ್ ಆಗಿದ್ರು ಕದೀಮರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಪೊಲೀಸ್ನವರು ಕೂಡ ಬಂದು ಒಂದಿಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ, ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಮಹಿಷಿ ಗ್ರಾಮದ ಮಠ. ಏಪ್ರಿಲ್ 5ಕ್ಕೆ ನಡೆದಿದ್ದ ಉತ್ತರಾದಿ ಮಠದಲ್ಲಿ ಕಳ್ಳತನದ ಬಳಿಕ ಮಾಳೂರು ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. 15 ಮಂದಿಯಲ್ಲಿ 12 ಜನರನ್ನು ಈಗಾಗಲೇ ಪೊಲೀಸ್ನವರು ಬಂಧಿಸಿದ್ದಾರೆ. ಅಂದರೆ 3 ಕೋಟಿ ಇದೆ ಅಂತ ಕಳ್ಳರು ಎಂಟ್ರಿ ಕೊಟ್ಟಿದ್ದು. ಸುರೇಶ್ ಅಲಿಯಾಸ್ ನೇರಲೆ ಸುರೇಶ, ಸತೀಶ್ ಅಲಿಯಾಸ್ ಸತ್ಯನಾರಾಯಣ, ಪೃಥ್ವಿರಾಜ್, ಸಿರಿ ಅಲಿಯಾಸ್ ಶ್ರೀಕಾಂತ, ಅಭಿಲಾಷ್ ಅಲಿಯಾಸ್ ಅಭಿ ಮತ್ತು ರಾಕೇಶ್, ಭರತ್ ಅಲಿಯಾಸ್ ಚಿಟ್ಟೆ, ಪವನ್ ಅಲಿಯಾಸ್ ಗಿಡ್ಡ, ಪವನ್, ರಮೇಶ್ ಅಲಿಯಾಸ್ ನವೀನ್, ಇನ್ನು ನವೀನ್ ಕುಮಾರ್ ಅಲಿಯಾಸ್ ಡೈಮಂಡ್ ನವೀನ್, ದರ್ಶನ್, ಇನ್ನು ಕರಿಬಸಪ್ಪರನ್ನ ಈಗಾಗಲೇ ಮಾಳೂರು ಠಾಣಾ ಪೊಲೀಸ್ನವರು ಬಂಧಿಸಿದ್ದಾರೆ. ಇದು ಏಪ್ರಿಲ್ 5ಕ್ಕೆ ನಡೆದಿದ್ದಂಥ ಘಟನೆ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ಮತ್ತು ಮಹಿಷಿ ಗ್ರಾಮದ ಆ ಮಠ ಕೂಡ ಗಮನಿಸ್ತಾ ಇದ್ದೀರಾ. ಇದರಲ್ಲಿ 3 ಕೋಟಿ ದುಡ್ಡಿದೆ ಅಂತ ಬಹುಶಃ ಕಳ್ಳರಿಗೆ ಯಾರೋ ಮಾಹಿತಿ ಕೊಟ್ಟಿದ್ರೇನೋ ಅಥವಾ ಅವರೇ ಊಹೆ ಮಾಡ್ಕೊಂಡು ಎಂಟ್ರಿ ಕೊಟ್ಟರೋ ಗೊತ್ತಿಲ್ಲ. ಆದರೆ ಅವರು 3 ಕೋಟಿ ಸಿಗದೆ ಇದ್ರೂ ಕೂಡ ಅಲ್ಪ ಸ್ವಲ್ಪ ದುಡ್ಡು ಸಿಕ್ಕಿದೆ, CCTV DVR ಸಿಕ್ಕಿದೆ, ಮೊಬೈಲ್ ಫೋನೆಲ್ಲ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಶ್ರೀನಿವಾಸ್ ಅಲಿಯಾಸ್ ಸೀನನನ್ನು ಈಗಾಗಲೇ ವಶಕ್ಕೆ ಪಡೆಯಲು ಹೋದಾಗ ಹಲ್ಲೆ ಆಗಿದೆ. PSI ಕುಮಾರ್ ಕುರುಗುಂದ ಸಿಬ್ಬಂದಿ ಮೇಲೆ ಮಚ್ಚು ಬೀಸಿ ಹಲ್ಲೆ ಮಾಡಿದ್ದಾನೆ. ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ PSI ಕುಮಾರ್ ಕುರುಗುಂದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆರೋಪಿ ಕಾಲಿಗೆ ಗುಂಡನ್ನು ಮಾಳೂರು PSI ಇಲ್ಲಿ ಹಾರಿಸಿದ್ದಾರೆ. ಅಂದರೆ ಪೊಲೀಸ್ನವರಿಗೆ ಮಚ್ಚು ಬೀಸಿದಾನ ಆತ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಅಲಿಯಾಸ್ ಸೀನನಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಈ ಅಲಿಯಾಸ್ ಅಂತ ಯಾಕೆ ಇಡ್ತಾರೋ ಗೊತ್ತಿಲ್ಲ.
ಯಾವುದೇ ಒಬ್ಬ ರೌಡಿ ಶೀಟರ್ದು ಪಟ್ಟಿ ಓದುವಾಗ ಪೊಲೀಸ್ನವರು ಅಲಿಯಾಸ್ ಓದೋದು. ಅವರು ಡೈಮಂಡು, ಗೋಲ್ಡು ಏನೇನೋ ಹೆಸರಿಟ್ಕೊಂಡಿರ್ತಾರೆ. ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಮಹಿಷಿ ಮಠ, ಇದರಲ್ಲಿ ಒಂದು ಡಕಾಯಿತಿ ಪ್ರಕರಣ ದಾಖಲಾಗುತ್ತೆ. ರಾತ್ರಿ ಸುಮಾರು 9:30ರಿಂದ 9:45 ಮಧ್ಯದಲ್ಲಿ ಸುಮಾರು 12ರಿಂದ 15 ಜನ ಬರ್ತಾರೆ ಅಂತ ಒಂದು ಕಂಪ್ಲೇಂಟು ದಾಖಲೆ ಮಾಡಿರ್ತಾರೆ. 12ರಿಂದ 15 ಜನ ಬರ್ತಾರೆ, ಬಂದು ಏಕಾಏಕಿ ಮಠದೊಳಗಡೆ ನುಗ್ತಾರೆ. ನಮಗೆ ಕೆಲವು ಆಯುಧಗಳನ್ನ ತೋರಿಸಿ ಹೆದರಿಸಿ ಮಠದಲ್ಲಿರ್ತಕ್ಕಂಥ 50,000 ರೂಪಾಯಿ ಕ್ಯಾಶನ್ನು ಮತ್ತು ಚಿಲ್ಲರೆ ಕಾಸು ಸ್ವಲ್ಪ ಇರುತ್ತೆ, 1,000-2,000 ಆಗುವಷ್ಟು. ಸೊ ಅದನ್ನು ತಗೊಂಡು ಹೋಗಿರ್ತಾರೆ, ಮಠದಲ್ಲಿ ಕೂಡ ಓಡಾಡಿರ್ತಾರೆ ಅಂತಂದು ಒಂದು ಕಂಪ್ಲೇಂಟ್ ಬರುತ್ತೆ. ಅದರಲ್ಲಿ ವಿಶೇಷತೆ ಏನಿತ್ತು ಅಂತಂದರೆ ಯಾವುದೇ ರೀತಿ ಚಿನ್ನಾಭರಣಗಳನ್ನ ಅದರಲ್ಲಿ ದೋಚ್ಕೊಂಡು ಹೋಗಿರೋದಿಲ್ಲ. ಅದಾದ ನಂತರ ನಮ್ಮ ಅಡಿಷನಲ್ SP ಅವರು ಮತ್ತು ನಮ್ಮ DYSP ತೀರ್ಥಹಳ್ಳಿ ಅರವಿಂದ್ ಅವರು ಮತ್ತು ಮಾಳೂರು ಇನ್ಸ್ಪೆಕ್ಟರ್ ಶ್ರೀಧರ್ ಆ್ಯಂಡ್ ಮಾಳೂರು PSI ಕುಮಾರ್